ಇಲ್ಲ ಅದು ಸರಸ್ವತಿ ಬಲ್ಲಿ ಹೋಗಿ ತಗೊಂಡ್ ಬರ್ರಿ ಅದ್ರ ಕಡೆಯಿಂದ. ನಿಮ್ದೇ ಬಾಗಿಲು ಬರ್ತದ, ನಿಮಗ್ ಬಾಗಿಲು, ಶಾಂತಕುಮಾರ್ ಅವ್ರದ್ ಬಾಗಿಲು, ಕಾಶಿನಾಥ್ ಅವ್ರದ್ ಬಾಗಿಲು, ಅವ್ ಪ್ರಿಂಟ್ಗಳು ಬರ್ತಾವ ಮರುಪಾವತಿ ಅಂತನ್ರಿ. ಸರ್ ಅದೇ ನಮ್ಗೆ ಬಾಂಡ್ ಒಂದ್ ಕೊಡ್ರಿ ಸರ್. ಮತ್ತೆ ಅದು ನಮ್ಗೆ ಯಾಕಂದ್ರೆ ನಮ್ಗೆ ಸಂಶಯ ಉಂಟದ, ಅದು ಒಂದ್ ಬೇಕು ಸರ್. ತಿಂಗಳಿಗೆ ಕಟ್ಟಬೇಕಂತ ರೂಲ್ಸ್ ಅದ ಸರ್ ನಮ್ದು. ತಿಂಗಳಿಗೆ ಬರಲ್ರಿ, ನಮ್ದು 8 ದಿನಕ್ಕೆ ಅದಲ್ಲ, ಕಡಿತ ಬಡ್ಡಿ ಅದ ಅದ್ರ ಕಡೆಯಿಂದ. ಸಾಲ ಅಸಲು 8 ದಿನಕ್ಕೆ ಬರ್ತದ ನಮ್ದು ಅಮೌಂಟ್. ಸರ್ ಇದು ಏನು ನಮ್ ಲೋನ್ ಸರ್ ನಿಮ್ದು ಧರ್ಮಸ್ಥಳ ಸಂಘ ಕಡೆಯಿಂದ ಕೊಟ್ಟಿರಿ ಸರ್, ಬ್ಯಾಂಕಿನ ಕಡೆಯಿಂದ ಕೊಟ್ಟಿದ್ದ? ಬ್ಯಾಂಕ್ ಆಫ್ ಬರೋಡಕ್ ರೀ, ಎಲ್ಲ ಲಿಂಕ್ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಅವ. ಕಾಶಿನಾಥ್ ಅವ್ರ ಲಿಂಕ್ ಆಗ್ಯಾನ ನೋಡ್ರಿ ಬ್ಯಾಂಕಿಗೆ, ನಿಮ್ದೆಲ್ಲ ಲಿಂಕ್ ಅವ ಬ್ಯಾಂಕಿಗೆ. ಸರ್ ನಾವು ಬ್ಯಾಂಕಿನ ಪಾಸ್ಬುಕ್ ಬೇಕಲ್ಲ ರೀ? ಬ್ಯಾಂಕಿನ ಪಾಸ್ಬುಕ್ ಅಂದ್ರೆ ಬ್ಯಾಂಕ್ ಆಫ್ ಬರೋಡಕ್ಕೆ ಅದ್ರದ್ದು ಆಧಾರ್ ಮೇಲೆ ಧರ್ಮಸ್ಥಳ ಒಪ್ಪಂದ ಮೇಲೆ ಇದು ಒಪ್ಪಂದ ಕಡೆಯಿಂದ ಕೊಟ್ಟದು. ಗರೀಬರಿಗೆಲ್ಲ ಸಾಲ ಇಂತಿಷ್ಟು 14% ಮೇಲೆ ಸಾಲ ಹೋಗ್ಬೇಕು ಎಲ್ಲರಿಗೆ, ಎಲ್ಲ ಹೊರಗೆ ಸಾಲ ಕೊಡಲ್ಲ ಹೊಂಟ್ರ ಅಂತಂದ್ ಬ್ಯಾಂಕಿಂದ ಒಪ್ಪಂದದಿಂದ ಧರ್ಮಸ್ಥಳ ಸಿಗ್ನೇಚರ್ ಮಾಡ್ಯಾರದು. ಇಲ್ಲ ನೀವು ಯಾರ್ ಕಟ್ಟಲ್ಲೋದ್ರ ಧರ್ಮಸ್ಥಳ ಒಪ್ಕೊಂಡದ ಅದ್ರ ಕಡೆ. ಇಲ್ಲಿ ಸರ್ ನಾ ಹಿಂಗ್ ಕೇಳಿದ್ರೆ, ಈಗ ಬ್ಯಾಂಕಿನವ್ರು ಕೊಟ್ಟಿದ್ದೆ ನೀವು ಕೊಟ್ಟಿದ್ದೆ ನಾವು ಅಷ್ಟೇ ಕೇಳಿದ್ರಿ. ಧರ್ಮಸ್ಥಳ ಇದು ಬ್ಯಾಂಕಿಂದ ಆಧಾರ್ ಮೇಲೆ ನಾವು ಸಾಲ ಕೊಟ್ಟಿದ್ದೇವ್ರಿ. ಬ್ಯಾಂಕಿನ ಆಧಾರ ಹಂಗ ಸರ್, ಅದನ್ನ ನೀವು ಮಾತಾಡ್ಕೋದ. ಬ್ಯಾಂಕಿನವ್ರು ಕೊಟ್ಟರೆ ನೀವು ಕೊಟ್ರೆ ಇದೊಂದು ಕ್ವಶನ್ ಬೇಕು ಫಸ್ಟ್. ಬ್ಯಾಂಕಿಂದು ಒಪ್ಪಂದದ ಮೇಲೂ ನಮ್ ಧರ್ಮಸ್ಥಳ ಸಾಲ ಕೊಟ್ಟದ್ರಿ. ನಾವು ಸಾಲ ಅಕಸ್ಮಾತ್ ಮೆಂಬರ್ದು ಹೈರಾಣೆ ಆಗ್ಲತ್ತದು, ನಾವು ಕಡಿಮೆ ಬಡ್ಡಿದಿಂದ ನಾವು ಕೊಡ್ತೇವೆ ಅಂತ ಧರ್ಮಸ್ಥಳ ಸಿಗ್ನೇಚರ್ ಕೊಟ್ಟದ ಇಷ್ಟೇ. ಇಲ್ಲಿ ಕರೆಕ್ಟ್ ನೀವು ನಂಗೆ ಖಾಲಿ ಬ್ಯಾಂಕ್ ಕೊಟ್ಟಿದ್ರೆ ನೀವು ಕೊಟ್ಟರೆ ಅಷ್ಟೇ ಬೇಕು ಫಸ್ಟ್ ರೀ. ಅದು ಎರಡು ಒಪ್ಪಂದ ಮಾಡ್ಕೊಂಡದ್ ನೋಡ್ರಿ ಇಷ್ಟೇ ರೀ. ಎರಡು ಒಪ್ಪಂದ ಇಲ್ಲ ಸರ್. ನಾ ಯಾವ್ದಾರ ಒಂದ್ ಹೇಳಿ ನಂಗೆ ಬ್ಯಾಂಕ್ ಕೊಟ್ಟಿದೆ ನೀವು ಕೊಟ್ಟು ನಿಮ್ ಧರ್ಮಸ್ಥಳದ ಅಧ್ಯಕ್ಷರ ಟಿವಿದ ನ್ಯೂಸ್ ನೋಡಿದ. ಬ್ಯಾಂಕ್ ಆಫ್ ಬರೋಡದಿಂದ ಬಂದ್ ನೋಡ್ರಿ, ಲೋನ್ ಬ್ಯಾಂಕ್ ಆಫ್ ಬರೋಡದಿಂದ ಬರ್ತದ್ರಿ. ನಿಮ್ದು ಅಧ್ಯಕ್ಷ ಯಾರ ಧರ್ಮಸ್ಥಳದ ಅವ್ರನ್ನ ನ್ಯೂಸ್ ಸರ್ ಅವರೇ ಮಾತಾಡೋದು ಕೇಳಿದ. ನಾವು ಅವರೇ ಮಾಡ್ತಾರೆ ಅದ್ರ ಕಡೆ, ಬ್ಯಾಂಕ್ ಆಫ್ ಬರೋಡದಿಂದ ಬರ್ತದ್ರಿ. ಬ್ಯಾಂಕಿನ ಕೊಟ್ಟಿದ್ದಾರೆ ಸಾಲ ನಾವು ಕೊಟ್ಟಿಲ್ಲ ಅಂತ ಅವರೇ ಓಪನ್ ನಿಮ್ದು ಅಧ್ಯಕ್ಷರು ಯಾರು ಅವ್ರು ಮಾತಾಡಿದ್ರೆ ನ್ಯೂಸ್ ಕೇಳಿ ಸರ್. ಬ್ಯಾಂಕಿಂದ ಬರ್ತದ, ಅದು ಪ್ರಿಂಟಿನ ಮೇಲೆ ಬರ್ತದಲ್ಲ ಬ್ಯಾಂಕ್ ಆಫ್ ಬರೋಡ ಅಂತ. ಇಲ್ಲ ಅದೇ ಸರ್, ನಮ್ಗೆ ಈ ದಿನ ಬಾಂಡ್ ಕೊಟ್ಟಿಲ್ಲ, ಬಾಂಡಿನ ಒಂದು ನಂಬರ್ ಬೇಕು. ನೀವು ಯಾವ ಬ್ಯಾಂಕ್ ಲೋನ್ ನಾವು ಎಲ್ಲಿ ಇನ್ಶೂರೆನ್ಸ್ ಅದ ಆಫೀಸ್ಗೂ ಕೇಳಿದ್ದೇವೆ ಒಂದು. ಮತ್ತೆ ಬ್ಯಾಂಕಿನ ಪಾಸ್ಬುಕ್ ಬ್ಯಾಂಕಿಗೆ ನಾವು ಡಾಟ್ ಕಟ್ಟಿದ್ದೇವೆ, ನಿಮ್ ಸಂಖ್ಯೆ ಕಟ್ಟಿರಿಲ್ಲ ಸರ್. ನಾವು ಈಗ ಸಂಖ್ಯೆಗೆ ಕಟ್ಟಬೇಕಾಯ್ತು, ನಾವು ನಾವೇ ಸಂಖ್ಯೆನಾಗೆ ಕೊಟ್ಟಿದ್ದೇವಲ್ಲ ಸಾಲನೆ. ಸಾಲನೇ ಸರ್, ನೀವು ಬ್ಯಾಂಕ್ ಕೊಟ್ಟಿದ್ವಿ ನೀವು ಹೇಳಿದ್ರಿ, ನೀವು ನಾವು ಕೊಟ್ಟಿದ್ವಿ ಅಂತ ಇದ್ರೆ ಹೇಳ್ರಿ. ಅದು ಲೋನ್ ಕೊಡಲ್ಕಂತ ಪೈಲ ಅಂಬದೈತ್ರಿ ನೀವು ಸರ್. ನಮ್ಗೆ ನಾವು ನಿಮಗ್ ಲೋನ್ ಕೊಡಲ್ಕಿಂತ ಪೈಲ ರೀ. ಅದು ಕರೆಕ್ಟ್ ಅದ ನೀವು ಅಂಬದು, ನಾವು ಕಟ್ಟಲ್ತಿ ನಿಮ್ಗ ಅದ್ರ ಕಡೆಯಿಂದಲ್ಲ. ನಮ್ದು ರೂಲ್ಸ್ ಏನದ, 8 ದಿನಕ್ಕೊಮ್ಮೆ ಬರ್ತಾವ ಎಲ್ಲ. ನಮ್ದು ನನ್ನ ಕೈದಾಗ 350 ಸಂಘಗಳವರಿ, ಎಲ್ಲ 8 ದಿನಕ್ಕೆ ಕಲೆಕ್ಷನ್ ಆಯ್ತಾವ. ಇಲ್ಲ ಆಫೀಸ್ ಕಟ್ತಾರ, ಇಲ್ಲಿಂದ ಅಂಬದು ಬ್ಯಾಂಕ್ ಆಫ್ ಬರೋಡಕ್ ಜಮಾ ಆಯ್ತಾವ ರೊಕ್ಕ ಇವು. ಇಲ್ಲ ಅದು ಕರೆಕ್ಟ್ ಅದ. ನೀವು 8 ದಿನಕ್ಕೆ ಕಟ್ಟಬೇಕಂತ ರೂಲ್ಸ್ ಅದ ಅಂತ ನಮ್ಗೆ ಒಂದು ಲೆಟರ್ ಕೊಡ್ರಿ, ಅಥವಾ ಬಾಂಡ್ ನಮ್ದು ಇನ್ಶೂರೆನ್ಸ್ ಬಾಂಡ್ ಒಂದು ಕೊಡ್ರಿ, ನಾವು ಕಟ್ಲಾಕ್ ಸ್ಟಾರ್ಟ್ ಮಾಡ್ತೇವೆ ಸರ್. ಅಲ್ಲಿ ಬುಕ್ಕಿನಾಗೆ ಅದಲ್ಲ ನಿಮ್ಗೆ 8 ದಿನ ಕಟ್ಟಬೇಕೆ ಅಂತ ನಾವು ಹೇಳಕ್ ಕೊಟ್ಟಿದ್ದೇವೆ. ಇಲ್ಲ ನೀವು ಹೇಳ್ಕೊಟ್ರೆ ಬುಕ್ ಕೇಳಿ ಸರ್. ನಾ ಬುಕ್ಕಿನಾಗ ಏನ್ ಬರೀತೀನಿ, ಬುಕ್ಕಿನ ಕೇಳಲ್ಲ. ನಾವು ರೈಟಿಂಗ್ದಾಗ ಪಾಸ್ಬುಕ್ ಬೇಕು ಒಂದು, ಇನ್ಶೂರೆನ್ಸ್ ಬಾಂಡ್ ಬೇಕು 2, ಮತ್ತ ಬ್ಯಾಂಕಿನ ಪಾಸ್ಬುಕ್ ನಾವು ಬ್ಯಾಂಕಿಗೆ ತಿಂಗಳಿಗೆ ಒಂದ್ಸಲ ಕಟ್ಟಬೇಕು. ಬರ್ರಿ ಬಸವ ಕಲ್ಯಾಣ ಆಫೀಸ್ದಾಗ ಎಲ್ಲಾನು ಕೊಡ್ತಾರ ಅವ್ರು. ಆಯ್ತು ಸರ್, ಅಲ್ಲೇ ಬರ್ತೇವೆ. ನಿಮ್ಗೆ ಕೇಳಿ ಕಟ್ಟಲ್ಲ ಹೊಲಚಿಲ್ಲ ಕಟ್ತೇವೆ ಒಂದು ನಮ್ಗೆ ಸರ್ ರೂಲ್ಸ್ ಪ್ರಕಾರ ಕಟ್ಟದ ನಮ್ಗೆ. ಅದರ ಕಡೆಯಿಂದ 8 ದಿನಕ್ಕೊಬ್ಬದ ನಮ್ದು. ಇಲ್ಲ 8 ದಿನಕ್ಕೆ ನೀವು ಹಣ ಬಾಯಲ್ಲಿ ನಾಳೆಗೆ ಬರ್ತೀರಿ, ಇವತ್ತು ದೋನಕ್ ಬರ್ರಿ ಇಲ್ದ್ರ ಆಫೀಸ್ಗೆ ಸರ್. ಇವತ್ತು ನಾಳೆ ಮನೆ ಫಂಕ್ಷನ್ ನಾಡ್ದಿ ಬರ್ತೀನಿ ಸರ್. ಅದ್ರ ಕಡೆ ಇವತ್ತಿಂದ್ರ ವಾರದ್ರ ಕಟ್ರಿ ಬಂದ. ಇಲ್ಲ ಸರ್, ಬಂದ್ ನಿಮ್ಗೆ ಕೇಳಿ ಇದು ಮಾಡಿ ಕಟ್ತೀವಿ ಸರ್, ಹಂಗೇನಿಲ್ಲ. ಆಫೀಸ್ ಬರ್ಬೇಕು ನೋಡ್ರಿ ಬಾ ಅಂತಾರ, ಅದ್ರ ಕಡೆಯಿಂದ ಎಲ್ಲ ಬಾಂದ್ರ ಅಲ್ಲಿ ಬರ್ತೀವಿ, ಹಂಗೇನಿಲ್ಲ. ನೀವು ಎಲ್ಲಿ ಬಾಂದ್ರ ಅಲ್ಲಿ ಬರ್ತೀವಿ, ನೀವು ಬರ್ರಿ, ನಾವು ಬರ್ತೀವಿ, ಹಂಗೇನಿಲ್ಲ. ಕಾಶಿನಾಥ್ ಒಬ್ಬರು ಕಟ್ಟಾರ, ಅದ್ರ ಕಾಶಿನಾಥ್ ಅವ್ರಿಗೆ ಗೊತ್ತಾಗ್ಯದ ಅದ್ರ ಕಡೆ ಅಂದ್ರೆ ಬ್ಯಾಂಕಿಗೆ ಹೆಂಗದ ಪ್ರಾಬ್ಲಮ್ ಆಗ್ಯದ ಅಂತಂದ್ ಅವ್ರಿಗೆ ಗೊತ್ತಾಗ್ಯದ. ಅವ್ರದವ್ರು ವಾರಕ್ಕೆ ತುಂಬ್ಕೊಲತ್ತಾರ ಅವ್ರಿಗೆ. ಅವ್ರಿಗೆ ಗೊತ್ತಾಗ್ಯದ, ಅವ್ರಿಗೆ ಪ್ರಾಬ್ಲಮ್ ಹೆಂಗಾಗ್ಯದ ಅಂತ ಕಾಶಿನಾಥ್ ಅವ್ರಿಗೆ. ಕಟ್ಟಲ್ಲ ಅಂತ ಅಲ್ಲತ್ತಿಲ್ಲ, ಅದ್ರ ಕೆಲವೊಂದು ರೂಲ್ಸ್ ನಮ್ಗೆ ಗೊತ್ತಿಲ್ಲ, ಕೇಳ್ತೀವಿ ನಿಮ್ಗೆ. ಹಲೋ, ಹಾ ರೀ. ಅದೇ ಸರ್, ಬ್ಯಾಂಕಿನಿಂದ ಲೋನ್ ಕಟ್ಟಬೇಕು, ಬ್ಯಾಂಕಿನ ಪಾಸ್ಬುಕ್ ಬೇಕಲ್ಲ ಅಂತ ಹೇಳ್ತೀನಿ. ಬ್ಯಾಂಕಿನ ಪಾಸ್ಬುಕ್ ನಮ್ದು ಮೇನ್ ಪಾಸ್ಬುಕ್ ಇದನ್ನೇ ಇರ್ತದ್ರಿ, ನಿರ್ಣಯ ಪುಸ್ತಕ ಇರ್ತದ ನಮ್ದು. ಪುಸ್ತಕ ಯಾವ್ದಾರ ನಾವು ಕೇಳಲ್ಲ ಸರ್. ಕೇಳಲ್ಲ ಅಂದ್ರೆ ಒಂದ್ ಟೈಮ್ ಸೆಟಲ್ಮೆಂಟ್ ಕ್ಲಿಯರ್ ಮಾಡಕ್ರಲ್ಲ ಸಾಲ, ನಮ್ದು ನಿಮ್ದು ಮುಗ್ದೇ ಹೋಯ್ತದ ವ್ಯವಹಾರ ರೀ. ಇಲ್ಲ ನಿಮ್ದು ಅಧ್ಯಕ್ಷ ಅವ್ರದ್ದು ನಂಬರ್ ಕೊಟ್ರೆ ಮಾತಾಡ್ತಾವ್ರಿ. ನಮ್ದು ನಿಮ್ದು ಮುಗ್ದೇ ಹೋಯ್ತದ ಒಂದ್ಸಲ ಕಟ್ಟಾಕ್ದ್ರು. ಇಲ್ಲ ಒಂದ್ಸಲ ಕಟ್ಟಲ ಸರ್, ನಾವು ಕಟ್ಟದ ತಿಂಗಳು ಒಂದ್ಸಲ ಕಟ್ತಾ ಇರ್ತಿಲ್ಲ, ನಾವು ಕಟ್ಟಲ್ಲ ಅಂದ್ರೆ ಮಾತ್ ಬೇರೆ. ನಮ್ದು ರೂಲ್ಸ್ ಅದ 8 ದಿನಕ್ಕೊಮ್ಮೆ. ಮತ್ ನಿಮ್ಗೆ ಮುಂದೆ ಈಗ 1 ತಿಂಗಳಿಗೆ ಕಟ್ಟಿದ್ರಿ ಅಂದ್ರೆ ಮತ್ ಮುಂದೆ ನಿಮಗ್ ಮತ್ ಸಾಲ ಅರ್ಧ ಆಯ್ತಂದ್ರ ಬಿ ಮತ್ ಸಾಲ ಕೊಡ್ಲಕ್ ಆಗಲ್ಲ. 1 ತಿಂಗಳಿಗೆ ಕಟ್ತಾ ಅಂದ್ರ ಬೇರೆ. ಇಲ್ಲಿ ಕೇಳ್ರಿ, ನೀವು ಆಲ್ರೆಡಿ ನಾವು ಕರೆಕ್ಟ್ ಕಟ್ಲತ್ತೀವಿ, ಕಟ್ಟಿದ ಮೇಲೆ ನೀವು ಕೊಟ್ಟಿರಿ ಸರ್ ಒಂದು. ನಾವು ಅಮೌಂಟ್ ಎತ್ತಿದ ನಾವು ಕಟ್ಟಲ್ಲ ಅಂತ ಅವ್ರು ಹಂಗ ಆಳತಿಲ್ಲ. ಕಿರಿ ಮಾತಾಡ್ರಿ, ಕೊಡ್ತೇನೆ. ನಂಬರ್ ತಗೋರಿ. ಕೊಡ್ರಿ ನಿಮ್ದು. 88 ಸರ್ ಹೆಸರು ರವಿ ಅದೇನೆ ಅಂದ್ರಿ? ಶ್ರೀಕಾಂತ್ ಸರ್ ಅಂತದ ರೀ. ಈಗ ಬಿ ನಮ್ದು ನೀವು ಫೈನಾನ್ಸ್ ಗತ್ಲೆ ಎಲ್ಲ ತಿರ್ಬೇಕು. ನಮ್ ಫೈನಾನ್ಸ್ ಇಲ್ಲ, ನಮ್ ಟ್ರಸ್ಟ್ ಅದ ರೀ, ಬ್ಯಾಂಕಿಂದ ಬರ್ತದ ಸಾಲ.
ಸರ್ ಬ್ಯಾಂಕಿಂದ ಬರ್ತದ್ರಿ ನಾವು ಬ್ಯಾಂಕಿಗೆ ಕಟ್ತೀವಿ ಸರ್ ನಿಮ್ ಸಂಘಿಗೆ ಕಟ್ಬೇಕು ನಾವು. ನಮ್ದು ಇಲ್ಲೇ ಅದಲ್ಲ ಊರೂರಿಗೆ ಒಂದೊಂದು ಇದು ಪಾಯಿಂಟ್ ಮಾಡಿಕ್ಕಿದೇವಲ್ಲ ನಾವೇ. ಈಗ ಸರ್ ಫಸ್ಟ್ ಸ್ಟಾರ್ಟಿಂಗ್ ನಮಗೆ ಮಾಡೋದು ಗರಿಬೂರ್ ಸಂಘ ಅದ ರೀ, ಊರೂರಿಗೆ ಬ್ಯಾಂಕಿಂದ ತಂದ್ ಕಟ್ಲಕ್ ಆಗಲ್ದು ಅಂತಂದ್ ಅದೇ ಪಾಯಿಂಟಿಗೆ ತಂದ್ ಕಟ್ಬೇಕು ಅಂತ ಅದೇ ಊರ ಪಾಯಿಂಟ್ ಮಾಡಿದೆ ನಾವು. ಸರ್ ನಮ್ಮ ಮನ್ ನ್ಯೂಸ್ದಾಗ ನಿಮ್ ಕಾಲ ಅಧ್ಯಕ್ಷರಿಗೆ ಮಾತಾಡ್ಯಾರ ಬ್ಯಾಂಕಿಂದ ಕೊಟ್ಟಿದ್ದೆ ನಾವು ನಮ್ಮ ಸಂಘ ಧರ್ಮಸ್ಥಳ ಸಂಘದಿಂದ ಅಮೌಂಟ್ ಕೊಟ್ಟಿಲ್ವಿ ಯಾರಿಗ್ ಬಿ. ಅದ್ರ ಕಡೆ ಗರಿಬೂರಿಗೆ ಸಪೋರ್ಟ್ ಆಗ್ಬೇಕಂತ ಅದೇ ಊರಾಗ ಬಂದ್ ಕೊಟ್ಟಿಲ್ಲ ಅಂದ್ರೆ ನಮಗೂ ಸರ್ ಅದು ಬಾಂಡ್ ಅಮೌಂಟ್ ನಮ್ಗೆ ಕಟ್ ಮಾಡ್ಕೊಂಡ್ರಿ ಬಾಂಡ್ ನಮ್ಗೆ ಬೇಕಲ್ಲ ಅದಕ್ಕೆ ಪ್ರೂಫ್ ನಮ್ಗೆ. ಇದು ನಂಬರ್ ತಗೋರಿ, ಸಿವಿಲ್ ಜನರೇಟ್ ಮಾಡ್ಲತ್ತಿದೇವ ಅದ್ರ ಕಡೆಯಿಂದ. ಈಗ ಜನರೇಟ್ ಆಯ್ತದ, ಈ ದಿನ ಸಿವಿಲ್ ಇದ್ದಿಲ್ಲ ನಮ್ದು. ಬ್ಯಾಂಕಿಗೆ ಎಲ್ಲ ಸಿವಿಲ್ ಜನರೇಟ್ ಮಾಡ್ಲಾಕ್ ಕೊಟ್ಟಿದ್ದೇವೆ, ಲಿಸ್ಟ್ಗಳೆಲ್ಲ ಹೋಗ್ಯಾವ. ಆಯ್ತಾ ಸರ್ ನಂಬರ್ ಕೊಡ್ರಿ. ಇದು ಗರಿಬರ್ ಸಂಘ ಇದ್ರೆ ನಮ್ದು ಹಾಗೆ ನಿಮ್ ಒಂದ್ ವಾರ ಕಟ್ಟಲ್ಲದ್ರ ಸಿವಿಲ್ ಕೂಡಿಸ್ತೀರ ಅವ್ರು. ಸರ್ ನಂಬರ್ ಕೊಡ್ರಿ. 88 88 616 38 38 003. 003 ಸರ್ ಇವ್ರ ಹೆಸರು ರೀ? ಶ್ರೀಕಾಂತ್ ಸರ್ ಅದ ನೋಡ್ರಿ, PO ಸರ್ ಅದ. ಈಗ ಎಲ್ಲಿ ಇರ್ತಾರ್ರಿ? ಇವ್ರು ಬಸವ ಕಲ್ಯಾಣ್ ರೀ. ಆಯ್ತು ಸರ್ ಯಾಕಂದ್ರೆ